ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಸ್ನೇಹಿತರೆ, ತಮಿಳುನಾಡಿನ ಒಬ್ಬ ಮಂತ್ರಿ ಇದ್ದಾನೆ. ಆತನ ಹೆಸರು TN ಅನ್ಬರಸನ್ ಅಂತ. ಈ ಹುಚ್ಚ ತನ್ನ ನಾಲಿಗೆಯನ್ನ ಈಗ ಹರಿಬಿಟ್ಟಿದ್ದಾನೆ. ನಾನು ಮಂತ್ರಿ ಆಗಿರೋದಕ್ಕೆ ಸುಮ್ಮನಿದ್ದೀನಿ, ಇಲ್ಲದೆ ಇದ್ರೆ ನರೇಂದ್ರ ಮೋದಿಯನ್ನ ತುಂಡು ತುಂಡಾಗಿಸಿ ಬಿಡ್ತಿದ್ದೆ ಅಂತ ಹೇಳಿದ್ದಾನೆ. ಇದು ಯಾರೋ ಶಾಸಕ ಹೇಳಿರೋದಲ್ಲ, ತಮಿಳುನಾಡಿನ ಒಬ್ಬ ಸಚಿವ. ಈ ದೇಶದ ಪ್ರಧಾನಿಯನ್ನ ಕೇವಲ ಕೊಲ್ಲೋ ಧಮಕಿ ಅಲ್ಲ, ತುಂಡು ತುಂಡಾಗಿಸೋ ಬೆದರಿಕೆ ಹಾಕಿದ್ದಾನೆ. ಅಷ್ಟಕ್ಕೂ ಮೋದಿ ಅವರಿಂದ ಈತನಿಗಂಥದ್ದು ಏನಾಗಿದೆಯಪ್ಪ? ಮತ್ತು ಯಾಕೆ ತಮಿಳುನಾಡಿನಲ್ಲಿ ಈ ರೀತಿ ಹುಚ್ಚಾಟವನ್ನ ಮೆರೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ? ಒಂದು ಕಡೆ ಎ ರಾಜ, ಇನ್ನೊಂದು ಕಡೆ ಉದಯನಿಧಿ ಸ್ಟಾಲಿನ್, ಮತ್ತೊಂದು ಕಡೆ ಈಗ ಈ ಹುಚ್ಚ ಮಂತ್ರಿ. ಒಬ್ಬ CM ಮಗ ಉದಯನಿಧಿ ಸ್ಟಾಲಿನ್ ಹೇಳ್ತಾನೆ ಸನಾತನ ಧರ್ಮ ನಿರ್ಮೂಲನೆ ಮಾಡಬೇಕು ಅಂತ. ಮತ್ತೊಂದು ಕಡೆ ಮೋದಿ ಅವರನ್ನ ಹತ್ಯೆ ಮಾಡೋ ಮಾತುಗಳು, ಇನ್ನೊಂದು ಕಡೆ ಅಣ್ಣಾಮಲೈ ಅವರನ್ನ ಕೊಂದು ಹಾಕುವ ಮಾತುಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಇದಕ್ಕೆ ಆಕ್ಚುಲಿ ರೀಸನ್ ಸ್ಥಳೀಯ ಪಕ್ಷಗಳ ಪಾರುಪತ್ಯ ಅಂತ್ಯವಾಗೋ ಆತಂಕ. ಕಾಂಗ್ರೆಸ್ ಕಂಪ್ಲೀಟ್ ಮೊದಲಿಂದಲೂ ಕೂಡ ಈ ಸ್ಥಳೀಯ ಪಕ್ಷಗಳಿಗೆ ಸರೆಂಡರ್ ಆಗಿದೆ. ಇದೇ ಮೊದಲ ಬಾರಿ ತಮಿಳುನಾಡಿನ ನೆಲದಲ್ಲಿ ನಿಂತುಕೊಂಡು ಒಬ್ಬ ರಾಜಕೀಯ ನಾಯಕ ಪ್ರಾಂತೀಯವಾದದ ವಿರುದ್ಧ ಮತ್ತು ಭಾಷೆಯ ವಿಚಾರದಲ್ಲೂ ಕೂಡ ಚಾಲೆಂಜ್ ಮಾಡ್ತಿರೋದು ಅದು ಅಣ್ಣಾಮಲೈ. ಒಂದು ಭಾರತ ಶ್ರೇಷ್ಠ ಭಾರತ ಅನ್ನೋದನ್ನ ಅಣ್ಣಾಮಲೈ ಸಾರಿ ಹೇಳ್ತಿದ್ದಾರೆ. ಹಿಂದುತ್ವ ಜಿಂದಾಬಾದ್, ಸನಾತನ ಜಿಂದಾಬಾದ್ ಅಂತ ಹೇಳಿ ಇದೇ ಮೊದಲ ಬಾರಿಗೆ ರಾಜಕೀಯ ನಾಯಕರೊಬ್ಬರು ಧ್ವನಿ ಎತ್ತಿರೋದು. ಇದಕ್ಕೆ ಜನ ಬೆಂಬಲ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ವ್ಯಕ್ತವಾಗ್ತಾ ಇದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಈಗ ತಮಿಳುನಾಡಿನ ಜನಕ್ಕೂ ಕೂಡ ಇದು ಅರ್ಥವಾಗ್ತಾ ಇದೆ. ಭಾರತದ ಭಾಗವಾಗಿದ್ದರೂ ಕೂಡ ಸಾಂಪ್ರದಾಯಿಕವಾಗಿ ಒಂದಷ್ಟು ಚೌಕಟ್ಟುಗಳನ್ನ ತಮಿಳುನಾಡಿನ ಜನ ಹಾಕಿಕೊಂಡಿದ್ರು ಮತ್ತು ಅಷ್ಟು ಸುಲಭವಾಗಿ ಬೆರೀತಾ ಇರಲಿಲ್ಲ ಎಲ್ಲೂ ಕೂಡ. ಆದ್ರೆ ಈಗ ಆ ಜನಕ್ಕೂ ಕೂಡ ಅರ್ಥ ಆಗಿದೆ, ನಾವು ಹೀಗೆ ದೂರ ಉಳಿದುಕೊಂಡರೆ ಅಭಿವೃದ್ಧಿಯಿಂದ ನಾವು ಕೂಡ ದೂರ ಆಗ್ತೀವಿ, ಮತ್ತು ಭಾರತದ ಜೊತೆಗೆ ನಾವು ಹೆಜ್ಜೆ ಹಾಕಿ ಹೋದಾಗ, ಅಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತಾಗ ಮಾತ್ರ ಏನಾದರೂ ಒಂದು ಸಾಧಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈಗ ತಮಿಳು ಜನರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಈಗ ನಿಂತ ನೆಲ ಅಲ್ಲಾಡ್ತಾ ಇರೋದು DMK ಪಕ್ಷದ್ದು. ಹಾಗಾಗಿ ಈ ರೀತಿ ಹುಚ್ಚರಂತೆ ಮಾತನಾಡೋದು ಹೆಚ್ಚಾಗಿದೆ. ಈ ತರದ ಗೊಡ್ಡು ಬೆದರಿಕೆಗಳನ್ನ ಅದೆಷ್ಟೋ ಕುನ್ನಿಗಳು ಹಾಕಿದ್ದಾರೆ ಮತ್ತು ಆ ಬೆದರಿಕೆಗಳನ್ನ ಹಾಕಿದ್ದವರು ಈಗ ಬಿಲಾ ಕೂಡ ಸೇರ್ಕೊಂಡಿದ್ದಾರೆ. ಮೋದಿ ಭಾರತವನ್ನ ಅಭಿವೃದ್ಧಿಯ ಕಡೆಯಲ್ಲಿ ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ಚಿಂತೆ ಮಾಡ್ತಿದ್ದಾರೆಯೇ ಹೊರತು ನಿಮ್ಮಂತಹ ನಾಲಾಯಕರ ಮಾತುಗಳನ್ನ ಕೇಳಿಸಿಕೊಂಡು ಕೂರುವವರಲ್ಲ. ಹಾಗಾಗಿ ಒಂದು ಕಡೆ ಅಣ್ಣಾಮಲೈ ಬಿಜೆಪಿಯನ್ನ ಭದ್ರವಾಗಿ ನೆಲೆಯೂರುವಂತೆ ತಮಿಳುನಾಡಿನಲ್ಲಿ ಮಾಡ್ತಾ ಇರೋದು ಈಗ ಲೋಕಲ್ ಪಾರ್ಟೀಸ್ ಗಳಿಗೆ ಲಕ್ಕ ಕಿತ್ಕೊಂಡಂಗಾಗ್ತಿದೆ. ಹಾಗಾಗಿ ಹೀಗೆ ಲಬೋ ಅಂತ ಬಾಯಿ ಬಡ್ಕೊಳ್ತಾ ಇವೆ. ನೀವೇನೇ ಬಾಯಿ ಬಡ್ಕೊಂಡ್ರು ಮೋದಿ ಅವರ ಜೊತೆ ಈ ದೇಶದ ಜನರಿದ್ದಾರೆ. ನಮಸ್ಕಾರ.